ಜೈ ಗುರುದೇವ್. ನನ್ನ ಎಲ್ಲ ಆತ್ಮೀಯ ಸನ್ನಿಹಿತರಿಗೂ ವಿಶ್ವಯೋಗ ಕೇಂದ್ರಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಸೂರ್ಯ ನಮಸ್ಕಾರನ ಯಾವ ರೀತಿ ಅಭ್ಯಾಸ ಮಾಡೋದು ಮತ್ತು ಅದರಲ್ಲಿ ನಾವು ಮಾಡೋಂಥ ಕಾಮನ್ ಮಿಸ್ಟೇಕ್ಗಳನ್ನ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಮ್ಯಾಟಿಂದ ಮೊದಲನೇದು ನಾವೇನು ಮಾಡ್ತೀವಿ ಅಂದರೆ ಪ್ರಾಕ್ಟೀಸ್ ಮಾಡುವಾಗ ಸುಮಾರು ಜನ ಏನು ಮಾಡ್ತೀವಿ ಅಂದರೆ ಮ್ಯಾಟಿನ ಮೇಲೆ ನಿಂತ್ಕೊಂಡ್ಬಿಡ್ತೀವಿ. ಮೊದಲನೇ ತಪ್ಪು ಇದು ಮಾಡಿಬಿಡ್ತೀವಿ. ನಾವು ಯಾವಾಗ ಏನು ಮಾಡಬೇಕು ಅಂದರೆ ಸೂರ್ಯ ನಮಸ್ಕಾರ ಪ್ರಾರಂಭ ಮಾಡೋಕ್ಕಂದು ಫಸ್ಟ್ ಇದನ್ನು ಎಲ್ಲರೂ ನೆನ್ಪಿಟ್ಕೋಬೇಕು. ಮ್ಯಾಟ್ ಸೆಂಟ್ರಲ್ಲಿ ನೋಡಿ, ನಿಮ್ಮ ಪಾದದ ಅಳತೆಯಲ್ಲಿ ಒಂದು ಪಾದ ಹಿಂದೆ ನಿಂತ್ಕೊಳ್ಳೋ ಅಂಥದ್ದು. ಪಾದ ನಿಂತ್ಕೊಂಡಿದ್ದಾದ್ಮೇಲೆ ಪಾದದ ಹೆಬ್ಬೆರಳು ಕರೆಕ್ಟಾಗಿರ್ಬೇಕು. ಆಮೇಲೆ ಇಂಡಿ ಹತ್ರ ಗ್ಯಾಪ್ ಇರಬೇಕು. ನೋಡಿ, 3/4 ಇಂಚ ಇಷ್ಟು ಇಂಡಿ ಹತ್ರ ಗ್ಯಾಪ್ ಇರಬೇಕು. ಮತ್ತು ಎರಡು ಕೈನ ಈ ಥರ ಮಾಡ್ತಾ ಇರ್ತೀನಿ. ಈ ರಿಪ್ಸ್ ತಾಕ್ತಾ ಇರ್ತದೆ ಮೊಣಕೈಗಳು, ಇದನ್ನು ಕೂಡ ತಾಕಬಾರ್ದು. ನೋಡಿ, ಈ ಥರ ಸಮಸ್ಥಿತಿಯಲ್ಲಿ ಇರಬೇಕು. ನಮಸ್ಕಾರ ಸ್ಥಿತಿ ಇಲ್ಲೇ ಇರಬೇಕು. ಫಸ್ಟು ಬೇಸಿಕ್ಕು ಮಿಸ್ಟೇಕ್ಸು ಇಷ್ಟನ್ನು ಪರ್ಫೆಕ್ಟ್ ಮಾಡಿದ್ದಾದ್ಮೇಲೆ ನಾನು ಅವಾಗೆ ಶ್ಲೋಕ ಹೇಳಿದ್ದೀನಿ. ಆ ಶ್ಲೋಕ ಹೇಳಿದ್ದಾದ್ಮೇಲೆ ಏನು ಮಾಡಬೇಕು, ನಮಸ್ಕಾರದಿಂದ ನಿಧಾನವಾಗಿ ನೋಡಿ. ಕೆಲವರೆಲ್ಲ ಸೂರ್ಯ ನಮಸ್ಕಾರ ಮಾಡುವಾಗ ನಮಸ್ಕಾರ ಸ್ಥಿತಿ ತಂಗಿ ಮೇಲೆ ತೊಗೊಳ್ತಾರೆ. ಆ ಥರ ಮಾಡಬಾರ್ದು, ಗೊತ್ತಾಯ್ತಲ್ಲ. ಇದೇ ಥರ ಕೈಗಳಿಂದ ಓಪನ್ ಮಾಡಿ ನಿಧಾನವಾಗಿ ನೋಡಿ, ಊರ್ಧ್ವಾಸನ ನಿಧಾನವಾಗಿ ಹಿಂದೆ ಪಾದ ಹಸ್ತ ನಿಧಾನವಾಗಿ ಕೈಗಳು ನೋಡಿ, ಮೊಣಕೈ ಕಿವಿ ಹತ್ರನೇ ಇರಲಿ. ನಿಧಾನವಾಗಿ ಮುಂದೆ ಬಗ್ಗಂಥದ್ದು ನೋಡಿ, ಕೈಗಳು ದೃಷ್ಟಿ ಮುಂದೆ ಇರಬೇಕು. ನಾವೇನು ಮಾಡಿರ್ತೀವಿ, ಮಂಡಿನ ಬಗ್ಸ್ಬಿಟ್ಟು ನಾವು ಹಿಂಡಿನ ನೋಡೋಕೆ ಹೋಗ್ಬಿಡ್ತೀವಿ. ಅದನ್ನು ಮಾಡಬಾರ್ದು. ನೋಡಿ, ಮಂಡಿನ ಸ್ಟ್ರೈಟ್ ಮಾಡಿ ನಮ್ಮ ದೃಷ್ಟಿ ಪಾದದ ಹೆಬ್ಬೆರಳ ಮೇಲೆ ಇರಲಿ. ನಿಧಾನವಾಗಿ ಕೈ ತಾಕ್ಸ್ಲಿಕ್ಕಾಗುತ್ತಾ, ಕೈ ತಾಕ್ಸಿ. ಪಾದ ಹಸ್ತಾಸನ ಅಂತೀವಿ ಇದನ್ನು. ನಿಧಾನವಾಗಿ ಇದಾದಮೇಲೆ ನಿಧಾನವಾಗಿ ಬಲಗಲ್ಲ ಹಿಂದೆ ತಗೊಳ್ಳೋಂಥದ್ದು ನಿಧಾನವಾಗಿ. ನೋಡಿ, ಇದನ್ನು ಮಾಡಬೇಕು ಅಂದ್ರೂ ಅಷ್ಟೇ ನಾವು ಏನು ಮಾಡಿಬಿಡ್ತೀವಿ, ಇಲ್ಲಿ ಪಾದನ ಮತ್ತೆ ಚೂಪ್ ಮಾಡಿಬಿಡ್ತೀವಿ. ಇಲ್ಲಿ ಇದನ್ನು ಚೂಪ್ ಮಾಡಬಾರ್ದು, ಸ್ಟ್ರೆಚ್ ಮಾಡಬಾರ್ದು. ಹಿಂದೆ ಇದೇ ಥರ ಲಾಕ್ ಆಗಿರ್ಬೇಕು. ಏಕಪಾದ ಪ್ರಸರಣಾಸನ ಅಂತೀವಿ ಇದನ್ನು. ಆಮೇಲೆ ನಿಧಾನವಾಗಿ ಬಲಗಾಲ ಹಿಂದೆ ಐತಲ್ಲ, ನಿಧಾನವಾಗಿ ಹಿಂಗೆ ನೋಡಿ ಹಿಂದೆ ಹೋಗಿ, ಸ್ವಲ್ಪ ಗ್ಯಾಪ್ ಇರಲಿ ಇಲ್ಲಿ. ನೋಡಿ, ಇದನ್ನು ಮಾಡೋವಾಗ ಹಿಂಗೆ ಜಾಸ್ತಿ ನಮ್ಮ ಸೊಂಟನ ಮೇಲೆ ಎತ್ತಿಬಿಡ್ತೀವಿ, ಇಪ್ಪನ್ನ ಮೇಲೆ ಎತ್ತಿಬಿಡ್ತೀವಿ. ಅದೇ ಥರ ಮಾಡಬಾರ್ದು. ಜಸ್ಟ್ ಮುಂದೆ ಇರೋದು ಇದೇ ಥರ ದ್ವಿಪಾದ ಪ್ರಸರಣಾಸನ, ಕಾಮನ್ ಮಿಸ್ಟೇಕು. ಆಮೇಲೆ ಇಂಬಡಿನೂ ಜಾಸ್ತಿಯಿಂದ ತಳ್ಳಿಬಿಡ್ತೀವಿ. ಇಲ್ಲಿ ಸ್ಟ್ರೈಟ್ ಇರಬೇಕು, ಮುಮ್ಮಡಿ ಮತ್ತು ಇಂಬಡಿ ನೋಡಿ. ನಮ್ಮ ರಿಸ್ಟಿಂದ ಹಿಡಿದು ಎಲ್ಬೋವರೆಗೂ 90 ಡಿಗ್ರಿ ಇರಬೇಕು ಕರೆಕ್ಟಾಗಿ. ಸ್ಟ್ರೆಂತ್ ಆಗುತ್ತೆ, ಕೋರ್ ಸ್ಟ್ರೆಂತ್ ಎಲ್ಲ. ಆಮೇಲೆ ದ್ವಿಪಾದ ಪ್ರಸರಣಾಸನ ಆದಮೇಲೆ ಸಾಷ್ಟಾಂಗ ನೋಡಿ, ಮಂಡಿನ ಊರಿದ್ದಾದಮೇಲೆ ನಮ್ಮ ಚಿನ್ನು ಕರೆಕ್ಟಾಗಿ ತಾಕಿರ್ಬೇಕು ಮ್ಯಾಟ್ ಎಡ್ಜಲ್ಲಿ. ಇದೇ ಥರ ಕೆಲವ್ರು ಏನು ಮಾಡಿಬಿಡ್ತೀವಿ, ಹಿಂಗಾಗಿ ಟಚ್ ಮಾಡೋದು, ಈ ಥರ ಟಚ್ ಮಾಡೋದೆಲ್ಲ ಮಾಡ್ತೀವಿ. ಅದನ್ನು ಮಾಡಬಾರ್ದು. ಕೈಗಳು ಕರೆಕ್ಟಾಗಿ ಎದೆ ಹತ್ರನೇ ಇರಲಿ.
ಇದು ಮೊಣಕೈ ಮೇಲೆ ನೋಡ್ತಾ ಇರಬೇಕು. ನಿಧಾನವಾಗಿ ಹಿಂಗೆ ಭುಜಂಗಾಸನ. ಕೈ ಸಾಧ್ಯವಾದಷ್ಟು ಸ್ಟ್ರೈಟ್ ಇರಲಿ, ದೃಷ್ಟಿ ಕರೆಕ್ಟಾಗಿ ಮುಂದೆ ಇರಲಿ. ಆಮೇಲೆ ಇದನ್ನು ಅಷ್ಟೇ, ಈ ಭುಜ ಮುಂದೆ ನೋಡ್ತಾ ಇರ್ತದೆ, ಇದನ್ನು ರೌಂಡ್ ಮಾಡ್ಬೇಕು. ಹಿಂದೆ ರಿಂಕಲ್ಸ್ ಏನು ಬರಬಾರ್ದು. ಭುಜದ ಹತ್ರ ಕತ್ತು ಫ್ರೀ ಇರಬೇಕು. ಓವರ್ ಸ್ಟಿಚ್ ಮಾಡಬೇಕು. ಈ ಥರ ಹಿಂಗೆ ಇರಲಿ. ಭುಜಂಗಾಸನ ಆದಮೇಲೆ ನಿಧಾನವಾಗಿ ಭೂಧರಾಸನ. ನಿಧಾನವಾಗಿ ಬನ್ನಿ. ನೋಡಿ, ಇದು ಮಾಡೋವು ಅಷ್ಟೇ. ಜಾಸ್ತಿ ಜನ ಏನು ಮಾಡಿಬಿಡ್ತೀವಿ ಇಲ್ಲಿ ಕಾಮನ್ ಮಿಸ್ಟೇಕ್ ಅಂದರೆ ಹಿಂಡಿನ ಮೇಲೆ ಎತ್ಬಿಡ್ತೀವಿ. ಈ ಥರ ಹಿಂಡಿನ ಮೇಲೆ ಎತ್ತಬಾರ್ದು. ಹಿಂಡಿನ ಪೂರ್ತಿ ಸಾಧ್ಯ ಆದರೆ ಕೆಳಗಡೆ ಇಳಿಸಿ ನಮ್ಮ ಹಣೆನ ತಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಭೂಧರಾಸನ. ಭೂಧರಾಸನ ಆದಮೇಲೆ ಮತ್ತೆ ದ್ವಿಪಾದ ಪ್ರಸರಣಾಸನ ಬಂದಮೇಲೆ ಏಕಪಾದ ಪ್ರಸರಣಾಸನ. ಕರೆಕ್ಟಾಗಿ ದೃಷ್ಟಿ ಮುಂದೆ ಇರಲಿ. ಇದನ್ನು ಇಲ್ಲಿ ಚೂಪ್ ಮಾಡಿಕೊಟ್ಟು ಲಾಕ್ ಆಗಿರಬೇಕು ಮುಮ್ಮಡಿದು. ಆಮೇಲೆ ನಮ್ಮ ಇಮ್ಮಡಿಯಿಂದ ಹಿಡಿದು ಮಂಡಿವರೆಗೂ ಕರೆಕ್ಟಾಗಿ 90 ಡಿಗ್ರಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಬೇಕು. ಆದಮೇಲೆ ನಿಧಾನವಾಗಿ ಪಾದಹಸ್ತ. ನೋಡಿ, ಮಂಡಿನ ಮಡ್ಚಿ ಆಮೇಲೆ ನಿಧಾನವಾಗಿ ಸ್ಟ್ರೈಟ್ ಮಾಡೋಣ. ನಿಧಾನವಾಗಿ ಮೇಲೆ ಬರೋದು. ಜೈ